ಕಳ್ಳತನದಂತಹ ಕೃತ್ಯದಲ್ಲಿ ಭಾಗಿಯಾಗಿ ಎಸ್ಕೇಪ್ ಆಗೋ ಪ್ರಯತ್ನವನ್ನ ಸಹಜವಾಗಿ ಕಳ್ಳರು ಮಾಡಿದ್ರು. ಬಟ್ ಸಿಕ್ಕಾಕೊಂಡಿದ್ದಾರೆ. ಕಳ್ಳತನದ ಬಳಿಕ ತಮಿಳುನಾಡಿಗೆ ರಾಮ್ಜಿ ಗ್ಯಾಂಗ್ನ ಸದಸ್ಯರು ತೆರಳಿದ್ರು. ಸಿಸಿಟಿವಿ ದೃಶ್ಯ ಆಧರಿಸಿ ತಮಿಳುನಾಡಿಗೆ ಪೊಲೀಸರು ಬಂಧಿಸಬೇಕು ಅಂತ ಹೋಗಿದ್ರು, ಕಾರ್ಯಾಚರಣೆ ಮಾಡಿದ್ರು. ವಿಜಯನಗರ ಪೊಲೀಸರಿಗೆ ಆಗ ತಂದೆ ಮಗನಿಂದ ಕಳ್ಳತನದ ಬಗ್ಗೆ ಸುಳಿವು ಸಿಗುತ್ತೆ. ಸದ್ಯ ಆರೋಪಿ ಜಯಶೀಲನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಬಟ್ ಇನ್ನೊಬ್ಬ ವ್ಯಕ್ತಿಗೋಸ್ಕರ ಶೋಧ ಕಾರ್ಯ ಮುಂದುವರಿತಾ ಇದೆ. ಅರೆಸ್ಟ್ ಆದಂತಹ ವ್ಯಕ್ತಿಯ ಫೋಟೋ ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಾ. ವಿಜಯನಗರ ಪೊಲೀಸರು ಮಾಡಿರುವಂತಹ ಕಾರ್ಯಾಚರಣೆ ಇದು, ನಡೆಸಿರುವ ಕಾರ್ಯಾಚರಣೆ. ಬಟ್ ಏನೇ ಆಗಲಿ, ಕಾರಲ್ಲಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಯಾವತ್ತಿದ್ರೂ ಎಲ್ಲಿಟ್ಟರೂ ಕೂಡ ಅದು ಡೇಂಜರಸ್, ಅದಕ್ಕೆ ಯಾವುದೇ ಸೇಫ್ಟಿ ಇರಲ್ಲ. ದಿನಾಂಕ 4ರಂದು ಇದೇ ತಿಂಗಳು ಒಂದು ವಿಜಯನಗರ ಕಾಫಿ ಡೇ ಎದುರುಗಡೆ ಒಬ್ರು ಕಾರನ್ನ ನಿಲ್ಲಿಸಿ ಕಾಫಿ ಕುಡಿಯಕ್ಕೆ ಹೋಗಿರ್ತಾರೆ. ಸೊ ಬರೋ ಅಷ್ಟೊತ್ತಿಗೆ ಅವ್ರದ್ದು ಕಾರ್ ಗ್ಲಾಸ್ ಹೊಡೆದು ಒಳಗಡೆ ಇದ್ದಂಥ ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸ್, ಒಂದು ಟ್ಯಾಗ್ ಮತ್ತೆ ಹಾರ್ಡ್ವೇರ್ ಡಿಸ್ಕ್ಗಳು ಇದೆಲ್ಲ ಕಳ್ತನ ಆಗಿರೋದು ಅವ್ರಿಗೆ ಯಾರೋ ಎತ್ಕೊಂಡೋಗಿರೋದು, ಕಳ್ತನ ಮಾಡ್ಕೊಂಡು ಎತ್ಕೊಂಡೋಗಿರೋದು ಕಂಡು ಬರ್ತದೆ. ಈ ವಿಚಾರವಾಗಿ ಒಂದು ಕಂಪ್ಲೇಂಟನ್ನು ನಮ್ಮ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತೆ. ತದನಂತರ ನಮ್ಮ ವಿಜಯನಗರ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಹೋಗಿ ಇದು ಎಲ್ಲರೂ ಗೊತ್ತಿರೋ ಹಾಗೆ ಇದೊಂದು ರಾಮ್ಜಿ ಗ್ಯಾಂಗ್ ಅಂತ, ಇನ್ನು ತಮಿಳುನಾಡು ರಾಮ್ಜಿ ಗ್ಯಾಂಗ್ ಅವ್ರು ಮಾಡಿದ್ದು ಅಂತ ಗೊತ್ತಾಗಿತ್ತು. ಸೊ ಈ ವಿಚಾರದಲ್ಲಿ ಏನು ಕಳ್ತನ ಆಗಿತ್ತು ಎಲ್ಲವನ್ನೂ ಕೂಡ ನಮ್ಮ ವಿಜಯನಗರ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಾಗೇಶ್, ಪೊಲೀಸರ ಕಾರ್ಯಾಚರಣೆ ಹೇಗೆ ಸಾಕ್ತು, ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಏನು ಸುಳಿವು ಸಿಕ್ಕಿದೆ ಅಂತ ಪೊಲೀಸರಿಗೆ? ಮಮತಾ, ಬೆಂಗಳೂರಿನಲ್ಲಿ ಐಷಾರಾಮಿ ಮತ್ತು ದುಬಾರಿ ಕಾರ್ಗಳನ್ನು ಟಾರ್ಗೆಟ್ ಮಾಡಿ ಆ ಕಾರ್ ಗ್ಲಾಸನ್ನು ಬ್ರೇಕ್ ಮಾಡಿ ಅಲ್ಲಿರುವಂಥ ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡುವಂಥ ಒಂದು ಗ್ಯಾಂಗ್ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದೆ ಅನ್ನುವಂಥ ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿತ್ತು. ಇದು ಒಂದು ಸರಿ ರಸ್ತೆಗಿಳಿದು ನೋಡಿದ್ರೆ 3-4 ಕಡೆ ತಮ್ಮ ಕೃತ್ಯವನ್ನು ಎಸಗಿ ಇಲ್ಲಿಂದ ಎಸ್ಕೇಪ್ ಆಗ್ತಿದ್ದಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇತ್ತು. ಹಾಗಾಗಿ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ನಿರ್ಮಾಪಕರೊಬ್ಬರ ಕಾರನ್ನು ಹೊಡೆದು ಅದರಲ್ಲಿರುವಂತಹ ಸಿನಿಮಾದ ಹಾರ್ಡ್ ಡಿಸ್ಕ್ ಸೇರಿದಂತೆ ಸುಮಾರು ನಗದನ್ನು ಕೂಡ ದೋಚಿಕೊಂಡು ಹೋಗಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಹಾಗಾಗಿ ವಿಜಯನಗರ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಶೀಲನೆ ಮಾಡಿ ಯಾರು ಈ ರೀತಿ ಕೃತ್ಯವನ್ನು ಎಸಗ್ತಿದ್ದಾರೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆ ಕೃತ್ಯ ನಡೆದ ಆಸುಪಾಸು ಇರುವಂಥ CCTVಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇದು ತಮಿಳುನಾಡು ಮೂಲದ ರಾಮ್ಜಿ ಗ್ಯಾಂಗ್ ಈ ರೀತಿ ಕೃತ್ಯವನ್ನು ಎಸಗ್ತಿದೆ ಅನ್ನುವಂಥ ಮಾಹಿತಿ ಸಿಗುತ್ತೆ. ಆ ರಾಮ್ಜಿ ಗ್ಯಾಂಗ್ನ ಮೂಲ ಹುಡುಕಿಕೊಂಡು ತಮಿಳುನಾಡಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಪ್ಪ ಮಗ ಇಬ್ಬರನ್ನೂ ಕೂಡ ಬಂಧಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅಪ್ಪ ಮಗನ ಬಂಧನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರು ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಆತನ ತಂದೆ ಜಯಶೀಲನ್ ಅವರನ್ನು ಬಂಧನ ಮಾಡಿ ಈಗ ಕರೆ ತಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಈ ಗ್ಯಾಂಗ್ ಅಪ್ಪ ಮಗ ಸೇರಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಬೆಳಗಾವಿ ಬೇರೆ ಬೇರೆ ಕಡೆ ಇದೇ ರೀತಿಯಾಗಿ ಕೃತ್ಯವನ್ನು ಎಸಗಿರುವಂಥ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಪೊಲೀಸರು ಈಗಾಗಲೇ ಹೆಚ್ಚಿನ ತನಿಖೆಗೆ ಆರೋಪಿಗಳನ್ನು ಒಳಪಡಿಸಿದ್ದಾರೆ. ಜೊತೆಗೆ ತಲೆಮರೆಸಿಕೊಂಡಿರುವಂಥ ಜಯಶೀಲನ್ ಅವರ ಮಗನ್ನು ಕೂಡ ಹುಡುಕಾಟವನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಮಮತಾ, ಧನ್ಯವಾದ ನಾಗೇಶ್, ತಮ್ಮ ಮಾಹಿತಿಗಾಗಿ.